ಸೊಸೆ 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 ಓ ಹಾಗಾದ್ರೆ ಇದು ನಾವು ಕೇಳದೆ ಇರೋಂಥದ್ದಾ? ನಮ್ಮ ಹತ್ರನೇ ವಿಷಯ ಮುಚ್ಚಿಡ್ತಾ ಇದೆಯಾ? ಮುಚ್ಚಿಟ್ ಮಾತ್ರಕ್ಕೆ ನಮ್ಗೇನು ಗೊತ್ತಾಗದೇ ಇಲ್ಲ ಅನ್ಕೊಂಡಿದ್ಯಾ ಕೀರ್ತಿ? ರಾಘವಂಗ್ ಫೋನ್ ಮಾಡಿದ್ರೆ ಎಲ್ಲ ವಿಷಯನ ಅವನೇ ಹೇಳ್ತಾನೆ. ಅಣ್ಣ ಪ್ಲೀಸ್. ಯಾರಿಗೆ ಫೋನ್ ಮಾಡೋದು ಬೇಡ, ಆ ವಿಷಯನ ಕೇಳೋ ಅಧಿಕಾರನೂ ನಮ್ಗಿಲ್ಲ. ಯಾಕಿಲ್ಲ ಅಮ್ಮ? ನಾವಿಬ್ರು ಅವಳ ಫ್ರೆಂಡ್ಸ್ ಅಮ್ಮ. ಇರೋ ವಿಷಯನ ನಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ಬೇಕಾ? ಹಿಂದೆ ಮುಂದೆನೂ ಯೋಚನೆ ಮಾಡದೆ ಈ ಮನೆಗೆ ಬಂದಿದ್ದಾಳೆ ಅಂದ್ರೆ ಅಷ್ಟರಲ್ಲೇ ಗೊತ್ತಾಗೋದಿಲ್ವಾ ಅವಳಿಗೆ ಈ ಮನೆ ಮೇಲೆ ಎಷ್ಟೊಂದು ವಿಶ್ವಾಸ ಇದೆ ಅಂತ? ನೋಡು, ನೀನು ಒಂದು ಮಾತಾಡಿದ್ರು ಸುಮ್ಮನೆ ಇರೋದಿಲ್ಲ ನಾನು. ನಡಿಯೋ ಒಳಗೆ. ಏನು ನಿಂತಿದ್ಯಾ? ನಡಿ ಒಳಗೆ. ಏನಮ್ಮ, ನಿನಗ್ ಬೇರೆ ಹೇಳ್ಬೇಕಾ? ನಡಿ ಒಳಗೆ. ನೋಡಮ್ಮ ಕೀರ್ತಿ, ಅವ್ರೇನೋ ಹೇಳಿದ್ರು ಅಂತ ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡ. ರಾತ್ರಿನೂ ಊಟ ಮಾಡಿಲ್ಲ. ಬಾ, ತಿಂಡಿ ತಿನ್ನು, ಬಾ, ಕೂತ್ಕೋ. ಯಾಕಮ್ಮ ಹೇಳ್ತೀನಿ? ಕಣ್ಣೀರು ಹಾಕ್ಬಾರ್ದು. ಸಮಾಧಾನ ಮಾಡ್ಕೋ. ಎಲ್ಲಿ ತಿಂಡಿ ತಿನ್ನೀಗ. ಅಮ್ಮ ಪ್ಲೀಸ್, ನಿಮ್ ತೊಡೆ ಮೇಲೆ ಮಲ್ಕೊಳ್ಳ. ಅದನ್ನ ಕೇಳ್ಬೇಕಾ? ಬಾ ಮಲ್ಕೋ, ಬಾ. ಅತ್ಬಿಡಮ್ಮ, ಅತ್ಬಿಡು. ನಿನ್ ಮನ್ಸಿಗೆ ಸಮಾಧಾನ ಆಗೋವರೆಗೂ ಅತ್ಬಿಡು. ದೇವ್ರು ಕಣ್ಣೀರ್ನಲ್ಲೂ ಕೂಡ ಸಮಾಧಾನನ ಇಟ್ಟು ಕಳ್ಸಿರ್ತಾನೆ. ದುಃಖ ಆದಾಗ ಅತ್ಬಿಡ್ಬೇಕು. ಅತ್ಬಿಟ್ರೆ ನಮ್ಮ ಮನ್ಸು ಕೂಡ ಹಗುರ ಆಗುತ್ತೆ ಕಣೆ, ಹಗುರ ಆಗುತ್ತೆ. ಏನಾಯ್ತು ಗೊತ್ತಮ್ಮ? ಹೇಳ್ಕೊಂಡು ಮನ್ಸು ಹಗುರ ಆಯ್ತು ತಾನೆ? ಮತ್ ಯಾಕಮ್ಮ ಅಳ್ತಾ ಇದೀಯಾ? ಸಮಾಧಾನ ಮಾಡ್ಕೊ. ಅಲ್ಲಮ್ಮ, ಮನೆಯವರು ನನ್ನನ್ನ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಆದ್ರೆ ರಾಘವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಏನಮ್ಮ ಮಾಡ್ಲಿ? ಅಯ್ಯೋ ದಡ್ಡಿ, ನಿನ್ ಮನ್ಸಲ್ಲಿ ಇಂಥ ಆಲೋಚನೆ ಬರೋಕ್ಕಾದ್ರೂ ಹೇಗ್ ಸಾಧ್ಯ ಹೇಳು? ನೋಡು, ರಾಘವ ನಿನ್ನನ್ನ ಪ್ರೀತಿಸ್ತಾ ಇರೋದೇ ನಿಜ ಆದ್ರೆ ಅವನ್ ಇದನ್ನೆಲ್ಲ ನಂಬೋದಿಲ್ಲ. ನೀನೇ ನಿಜ ಅಂತ ಒತ್ತಿ ಒತ್ತಿ ಹೇಳಿದ್ರು ಕೂಡ ಅವ್ನ್ ನಂಬಲ್ಲಮ್ಮ. ಹಾಗೊಂದ್ ವೇಳೆ ಅವ್ನ್ ನಂಬ್ದ ಅಂತ ಇಟ್ಕೋ. ಆಗ ನೀನು ಧೈರ್ಯವಾಗಿ ನಿನ್ ಪ್ರೀತಿ ಸುಳ್ಳು ಅಂತ ನಂಬ್ಕೋ. ಸತ್ಯ ಯಾವತ್ತಿದ್ರು ಕೆಂಡ ಇದ್ದಾಗೆ ಕಣೆ. ಇವತ್ತಲ್ಲ ನಾಳೆ ಅದು ಹತ್ಕೊಂಡು ಉರ್ದೇ ಉರಿಯುತ್ತೆ. ಇವತ್ತು ನಿನ್ ಬಗ್ಗೆ ಯಾರೆಲ್ಲ ಮಾತಾಡ್ತಾ ಇದ್ದಾರೋ ಅವರೆಲ್ಲರೂ ಆ ಬೆಳಕಲ್ಲಿ ಸತ್ಯನ ಕಂಡ್ಕೋತಾರೆ. ನೋಡು, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಸಮಾಧಾನ ಮಾಡ್ಕೊ. ತಿಂಡಿ ಯಾರು ಹೋಗ್ತಾ ಇದೆ? ಇಲ್ಲಿ ಆ ಮಾಡು. ನಾಳೆ ಹೇಗಾದ್ರೂ ಮಾಡಿ ರಾಘವ್ ಮಾಮ ನನ್ನ ಜೊತೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ. ಒಬ್ಳೇ ಬರ್ತೀನಿ. ನೀನ್ ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ನಂಗಂತೂ ಗೊತ್ತಿಲ್ಲ. ನೀನ್ ನನ್ನನ್ನ ನಾಳೆ ಕರ್ಕೊಂಡು ಹೋಗಕ್ಕೆ ರೆಡಿಯಾಗಿ ಬರ್ಬೇಕು ಅಷ್ಟೇ. ಸತ್ಯ ಇಲ್ಲೇ ಇದ್ದಾಳೆ. ಗುಡ್ ಮಾರ್ನಿಂಗ್ ಮಗಳೇ. ಗುಡ್ ಮಾರ್ನಿಂಗ್ ಡ್ಯಾಡ್.
ಹಲೋ, ಏನು ಮಗಳು ರೂಮ್ ಮುಂದೆ ಅಡ್ಡಡ್ಡ ಓಡಾಡ್ತಾ ಇದ್ದೀರಾ? ಏಯ್, ನಾನು ಅಡ್ಡಡ್ಡ ಓಡಾಡ್ತೀನೋ ಉದ್ದುದ್ದ ಓಡಾಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೇನೋ ಆಗಬೇಕು. ಕಾಫಿ ಕೊಟ್ಟು ರೈಟ್ ಹೇಳು. ದೊಡ್ಡ ಮನುಷ್ಯ. ನಾನೇನೋ ರೈಟ್ ಹೇಳ್ತೀನಿ, ಆದರೆ ಬಂದವರು ಅಪ್ಪ ಏನಪ್ಪ ಮಗಳು ರೂಮ್ ಮುಂದೆ ಅಡ್ಡಡ್ಡ ಓಡಾಡ್ತಾ ಇದ್ದಾನೆ, ಎಲ್ಲಿ ಮಗಳು ಓಡೋಗ್ಬಿಡ್ತಾಳೆ ಅನ್ನೋ ಭಯ ಇರ್ಬೋದು ಅಂತ ಅನ್ಕೋತಾರೆ ಅಂತ ಹೇಳಿದೆ ಅಷ್ಟೇ. ಓ, ಮನಸ್ಸಲ್ಲಿರೋ ಮಾತನ್ನ ಡೈರೆಕ್ಟ್ ಆಗಿ ಹಂಗೆ ಹೊಡಿತಿದ್ದಾನಲ್ಲ. ವಸುದಾ, ವಸುದಾ, ಲೇ ಬೈ, ವಸುದಾ ಇಲ್ಲೇ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬುದ್ಧಿಗೆಷ್ಟು? ಇಂಥ ಎಮರ್ಜೆನ್ಸಿ ಟೈಮಲ್ಲೂ ನಿನ್ ಬಾಯಿಗೆ ಬೀಗ ಹಾಕೊಂಡು ಕೂತ್ರೆ ನಾನು ICU ಸೇರ್ಬೇಕಾಗತ್ತೆ. ವಸುದಾ ಎಲ್ಲೇ? ಓ ಕರ್ಮ ಕಣೆ, ನನ್ನ ನೋವು ನಿನಗೆ ಹೇಗೆ ಅರ್ಥ ಆಗ್ಬೇಕು? ಮಗಳೇ ಮಗಳೇ, ಏನಪ್ಪ? ನೀನು ಇಲ್ಲಿ ತಿಂಡಿ ತಿಂತ ಕೂತಿದ್ಯಾ? ನಾನು ತಿನ್ನು ಮಗಳೇ, ಆರಾಮಾಗಿ ತಿನ್ನು, ಆರಾಮಾಗಿ ಅಲ್ಲಮ್ಮ, ನನಗೆ ಹೇಳಿದ್ರೆ ನಾನೇ ತಿಂಡಿ ತಂದು ಕೊಡ್ತಿದ್ದೆ. ನಿಧಾನ ನಿಧಾನ ತಗೋ ಮಗ. ಅದಕ್ಕೆ ಮಗಳೇ, ಯಾವಾಗಲೂ ಒಳ್ಳೆ ವಿಷಯನೇ ಯೋಚನೆ ಮಾಡಬೇಕು. ಬೇರೆ ಏನೇನು ಯೋಚನೆ ಮಾಡಿದ್ರೆ ಹೀಗಾಗತ್ತೆ. ಯಾಕಪ್ಪ ಇದೆಲ್ಲ ಮಾಡ್ತಿದ್ಯಾ ನೀನು ಇವತ್ತು? ಮಗಳೇ, ಮದುವೆ ಮುಂಚೆ ಇಂಥ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಆಮೇಲೆ ಇಂಥ ಸಂದರ್ಭ ಸಿಗೋದಿಲ್ವಲ್ಲ, ಅದಕ್ಕೆ. ತಿನ್ನಪ್ಪ ತಿನ್ನ. ನೀನ್ ಕೂತ್ಕೋ ಮಗಳೇ, ನಾನು ಇಡ್ತೀನಿ, ನೀನ್ ಕೂತ್ಕೋ. ನೀರು ಕುಡಿ, ನೀರು ಕುಡಿ, ನೀರು ಕುಡಿಯಪ್ಪ. ಯಾಕೆ ಇವತ್ತು ಈ ರೀತಿ ಆಡ್ತಿದ್ದಾರೆ? ಹೇಗಾದ್ರೂ ಮಾಡಿ ನಾನೊಬ್ಳೆ ಎಕ್ಸಾಮ್ಗೆ ಹೋಗ್ಲೇಬೇಕು. ನನ್ ಮದ್ವೆ ಆಗೋದನ್ನ ತಪ್ಪಿಸ್ಕೊಂಡು ಅವನ ಜೊತೆ ಓಡೋಗೋದಕ್ಕೆ ಇರೋದು ಇದೊಂದೇ ಚಾನ್ಸ್. ಮಗಳೇ, ಅಪ್ಪ, ಏನ್ ಓದ್ಕೋತಾ ಇದೀಯ ಮಗಳೇ? ಇಲ್ಲ ಅಪ್ಪ, ಡಾನ್ಸ್ ಮಾಡ್ತಾ ಇದ್ದೀನಿ. ಜೋಕ್. ನಿಮ್ಮಮ್ಮ ನಗ್ಲೇ ಇಲ್ಲ? ಅಪ್ಪ, ನಗಕ್ಕಮ್ಮ ಎಲ್ಲಿದ್ದಾರೆ ಇಲ್ಲಿ? ಹೋಗಪ್ಪ, ಸುಮ್ಮನೆ ತಲೆ ತಿನ್ಬೇಡ. ಓಕೆ ಓಕೆ, ಕ್ಯಾರಿ ಆನ್ ಕ್ಯಾರಿ ಆನ್. ಅರಿವು ಗುರುಜಿ, ನಾನು ಕೀರ್ತಿ ಮಾತಾಡ್ತಿರೋದು. ಮಗು ಕೀರ್ತಿ, ಇದೇನಮ್ಮ ಇದು? ನೀನು ಸೀತಾರಾಮಯ್ಯನವ್ರ ಮನೆಯಿಂದ ಹೊರಟೆ ಅನ್ನೋ ವಿಷಯ ಗೊತ್ತಾಯ್ತು, ಆದ್ರೆ ನೀನು ಕ್ಷೇಮವಾಗಿದ್ದೀನಿ, ತೊಂದರೆ ಆಗ್ದಿರೋ ಜಾಗದಲ್ಲಿದ್ದೀನಿ. ಹಾಗಾದ್ರೆ ಈ ಆಶ್ರಮ ನಿನಗೆ ತೊಂದರೆ ಕೊಡೋ ಜಾಗ ಆಗಿತ್ತ ಮಗು? ಹಾಗಲ್ಲ ಗುರುಜಿ, ನನ್ನಿಂದ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರಾಘವ್ ಫ್ರೆಂಡ್ ಕೃಷ್ಣನ್ ಮನೇಲಿದ್ದೀನಿ. ನಾನು ಹಾಸ್ಪಿಟ್ಲಿಂದ ಬಂದಾಗ್ಲೂ ಇದೇ ಮನೆ ನನ್ಗೆ ಆಶ್ರಯ ಕೊಟ್ಟಿದ್ದು. ಸರಿ, ನೀನ್ ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು ಬಿಡು ಮಗು. ನೋಡು, ತಕ್ಷಣ ನೀನ್ ಇಲ್ಲಿ ಹೊರಟು ಬಾ. ನಿಂದು ಅಂತ ಒಂದು ನೆಲೆ ಇಲ್ಲಿರುವಾಗ ನೀನು ಬೇರೆಯವ್ರ ಮನೇಲಿ ಯಾಕಿರ್ಬೇಕು ಹೇಳು ಮಗು? ನೀವ್ ಹೇಳ್ತಿರೋ ಮಾತು ನಿಜ ಗುರುಜಿ, ಆದ್ರೆ ನಾನು ಆಶ್ರಮಕ್ಕೆ ಬಂದ್ರೆ ರಾಘವ್ ಮತ್ತೆ ನನ್ನನ್ನು ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಬೇಡ ಅಂತ ಬಿಟ್ಟು ಬಂದಿರೋ ಸಂಬಂಧಗಳು ಮತ್ತೆ ಶುರು ಆಗೋದು ನನ್ಗಿಷ್ಟ ಇಲ್ಲ. ನೀನ್ ಹಾಗೆ ಅನ್ಕೊಂಡಿರ್ಬೋದು ಮಗು, ಆದ್ರೆ ರಾಘವ ನೀನ್ ಎಲ್ಲೇ ಇದ್ರೂ ಹುಡ್ಕೊಂಡು ಬರ್ತಾನೆ. ಯಾಕೆಂದ್ರೆ ಪ್ರೀತಿಯ ಸೆಳೆತ ಅಂಥದ್ದು ಮಗು. ಇಲ್ಲಿಗೆ ಅವ್ರು ಬಂದ್ರು ಸಿಗ್ದಿರೋ ಹಾಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಗುರುಜಿ. ಸತ್ಯಕ್ಕೆ ಬಚ್ಚಿಟ್ಕೊಳ್ಳೋಕೆ ಬರೋಲ್ಲ ಮಗು. ಕೆಲವೊಂದ್ ಸರ್ತಿ ಬರ್ದಿರೋ ವಿದ್ಯೆನೂ ಬಲವಂತವಾಗಿ ಕಲೀಲೇಬೇಕಾಗತ್ತೆ. ಸರಿ, ನಿನ್ನ ನಿರ್ಧಾರ ನಿಂದು. ದೈವೇಚ್ಛೆ ಹೇಗಿದೆಯೋ ನೋಡೋಣ. ನನ್ನ ಇಚ್ಛೆನೆ ದೈವ ಇಚ್ಛೆ ಆಗ್ಬೇಕು ಅನ್ನೋದು ನನ್ನ ಬಯಕೆ ಗುರುಜಿ. ಇಷ್ಟಕ್ಕೂ ನಾನು ನಿಮ್ಗೆ ಫೋನ್ ಮಾಡಿದ್ದು ಇಲ್ಲಿರೋ ವಿಷಯನ ತಿಳಿಸೋಕೆ ಅಂತ. ಈ ವಿಷಯನ ನೀವು ಯಾರಿಗೂ ಹೇಳೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಹಾಗೆ
ಅವತ್ತು ನಾನು ಸೀತಾರಾಮಯ್ಯ ಮನೆಯಿಂದ ಯಾಕೆ ಬಂದೆ ಅನ್ನೋ ವಿಷಯನ ಈಗಾಗಲೇ ನಿಮ್ಗೆ ಯಾರಾದ್ರೂ ಹೇಳಿರ್ಬೋದು. ಅಲ್ಲಿ ನಿಜವಾಗ್ಲೂ ನಡೆದಿದ್ದು ಏನು ಅಂದ್ರೆ, ನೀನೇನು ಹೇಳ್ಬೇಕಾಗಿಲ್ಲ ಮಗು. ನೀನ್ ಯಾರು, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಆಗಿರೋ ತಪ್ಪನ್ನ ಸರಿ ಮಾಡೋಳೆ ಹೊರತು ನೀನಾಗೆ ನೀನು ತಪ್ಪನ್ನ ಸೃಷ್ಟಿ ಮಾಡೋಳಲ್ಲ. ನೀನು ನಮ್ಮ ವಂಶದ ರಕ್ತನ ಹಂಚ್ಕೊಂಡು ಹುಟ್ಟಿದ್ಯಾ ಅನ್ನೋ ಕಾರಣಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ ಮಗು. ನೀನು ಆಶ್ರಮದಲ್ಲಿ ಇದ್ಯಲ್ಲ, ಆಗ ನಿನ್ನ ನಡವಳಿಕೆಗಳನ್ನ ಗಮನಿಸಿ ಹೇಳ್ತಾ ಇರೋ ಮಾತು. ಜಗತ್ತಿನಲ್ಲಿ ಯಾರು ಯಾವ ಸ್ಥಾನದಲ್ಲಿರ್ಬೇಕು ಅಂತ ತೀರ್ಮಾನ ಮಾಡೋದು ಭಗವಂತ. ನಿನಗೆ ನೋವು ಕೊಡೋದು ಗೊತ್ತಿಲ್ಲ, ಆದ್ರೆ ವಿಧಿ ಪದೇ ಪದೇ ನಿನಗೆ ನೋವು ಕೊಡ್ತಾ ಇದೆ. ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿಟ್ಕೊಂಡು, ನಿನಗೆ ಯಾರೂ ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ನಿನಗೆ ಯಾರು ಇಲ್ಲದೆ ಇದ್ರು ನಿಮ್ಮ ಮಾವ ನಾನು. ಈ ಆಶ್ರಮ ಇದೆ, ಯಾವುದೇ ಕ್ಷಣದಲ್ಲಾದರೂ ನೀನು ಇಲ್ಲಿಗೆ ಬರಬಹುದು, ಇರಬಹುದು. ಸದ್ಯಕ್ಕೆ ನನ್ನ ಬದುಕನ್ನ ನಾನು ರೂಪಿಸ್ಕೊಳ್ಬೇಕಾಗಿದೆ ಗುರುಜಿ. ಅದಕ್ಕಾಗಿ ಪ್ರಯತ್ನ ಪಡ್ತಿದ್ದೀನಿ. ಆಗಲ್ಲ ಅಂತ ಸೋತು ದಿನ ನಿಂಪಾದಕ್ಕೆ ಬರ್ತೀನಿ. ಭಾವನೆಗಳನ್ನ ಮೀರೋ ತಾಕತ್ತು ನನಗಿರ್ಲಿ ಅಂತ ಆಶೀರ್ವಾದ ಮಾಡಿ ಗುರುಜಿ. ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ ಕುಸು. ಮತ್ತೊಬ್ಬರಿಗೆ ಸಂತೋಷ ಕೊಡೋ ಪ್ರತಿ ಪ್ರಯತ್ನನೂ ಸಂತೋಷ ಕೊಡೋರ ಸಂತೋಷನ ಕೊಡ್ತಾ ಇದೆ. ಇದನ್ನೇನ ತ್ಯಾಗ ಅನ್ನೋದು. ಏನ್ ಸ್ವಾಮಿ, ಇವತ್ತು ಚಪ್ರದ ಪೂಜೆ, ಇವತ್ತು ಸ್ನಾನ ಮಾಡ್ದೆ ಈ ಬಾಗಿಲಲ್ಲಿ ಷಟ್ಪಥ ಆಗ್ತಿದ್ದೀರಲ್ಲ, ಏನ್ ಕಾರಣ ಅಂತ? ನಾನು ಸ್ನಾನ ಮಾಡಿಲ್ಲ ಅಂತ ನಿನಗ್ಯಾರೋ ಹೇಳಿದ್ದು? ತಮ್ಮ ಧರ್ಮಪತ್ನಿಯವರೇ. ಅವ್ರು ಹೇಳ್ದೆ ಇದ್ರು ಇನ್ ಸ್ವಲ್ಪ ಹೊತ್ತಿಗೆ ನಿಮ್ಮ ಬಾಡಿಯಿಂದ ಬರ್ತಾ ಇರೋ ಬ್ಯಾಡ್ ಸ್ಮೆಲ್ಲು ಎಲ್ರಿಗೂ ಗೊತ್ತಾಗುತ್ತೆ. ಹೊರಡ. ಹಿಂದೆಲ್ಲಿ ಹೋಗ್ತಾಳೆ ಇವಳು? 2 ನಿಮಿಷದಲ್ಲಿ ಕಾಲಿ ಸ್ನಾನ ಮಾಡ್ಕೊಂಡು ಪಟ್ಟ ಬಂದ್ಬಿಡ್ತಾನೆ. ಇದೇ ಸರಿಯಾದ ಟೈಮ್. ಈ ಚಾನ್ಸನ್ನ ಮಿಸ್ ಮಾಡ್ಕೊಂಡ್ರೆ ಬೇಡದೇ ಇರೋ ಮದ್ವೆಯಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನಮ್ಮೂರ್ ಕಡೆ ಮಳೆಗಿಲೆ ಊದತ ನೋಡಿ. ಒದ್ದೆ ಆಗಿರೋದು ಗೊತ್ತಿಲ್ವಮ್ಮೆ? ಅದು ಕಾಫಿ ಚೆಲ್ ಒದ್ದೆ ಆಗಿರೋದಲ್ಲ, ತಮಾಷೆ ಗಂಧೆ ಕಮ್ಮಿ. ಏನಮ್ಮ ಕಾಲೇಜ್ ಕೊಟ್ಟ? ಹೌದು, ಆಶೀರ್ವಾದ ಮಾಡಿ. ಚಂದಾಗಿರವ. ಏನ್ ವಿನಯ, ಏನ್ ಭಕ್ತಿ. ಕಾಲೇಜ್ಗೆ ಹೋಗಿ ಬೇಗ ಬಂದ್ಬಿಡವ, ಇವತ್ತು ನೀನ್ ಚಪ್ರ ಶಾಸ್ತ್ರ ಬೇರೆ. ಸರಿ ಆಯ್ತು. ಮೊದ್ಲಿನಿಂದ ಹೋದ್ರೆ ಸಾಕು, ಆಮೇಲೆ ಮತ್ಯಾರು ವಾಪಸ್ ಬರ್ತಾರೆ. ಮಗಳೇ ಮಗಳೇ, ಬಲ ಅದೇನು ಮಗಳೇ ಮಗಳೇ ಅಂತ ಹೊಡ್ಕತ್ತಾ ಇದೀಯಾ? ನಿನ್ ಮಗಳಿಗೆ ಆಶೀರ್ವಾದ ಮಾಡಿ ಕಳ್ಸಾಯ್ತು. ಎಲ್ಲಿ ಚಿಕ್ಕಪ್ಪ? ಇನ್ನಲ್ಲಿಗೆ ಕಾಲೇಜ್ಗೆ ಕಡೆ ಪರೀಕ್ಷೆ ಅಲ್ವಾ? ಅಯ್ಯೋ, ನಿಮ್ ಬುದ್ಧಿ ಇಲ್ಲ ನಿಮ್ಗೆ. ಮಗಳೇ ಮಗಳೇ, ಏನಪ್ಪ? ಏನೂ ಇಲ್ಲ. ಅಪ್ಪ ಅಪ್ಪ ಏನದು? ಇದು ಕೀ, ಇದು ಗಾಡಿ, ಇದು ಬಾಡಿ. ಐ ಮೀನ್ ಬಾಡಿ ಗಾರ್ಡ್, ಬಾಡಿ ಗಾರ್ಡ್. ಎಕ್ಸಾಮ್ ಇದೆ. ಅಯ್ಯೋ, ಎಕ್ಸಾಮ್ ಅನ್ನ ಹಾಳಾಯ್ತು ಮಾಡ್ದೆ. ಗಾಡಿ ಅಯ್ಯೋ, ಅಪ್ಪ ಬಿಡಪ್ಪ, ಯಾಕೆ ಈ ತರ ಹುಚ್ಚನ್ ತರ ಹೇಳ್ಕೊಂಡು ಹೋಗ್ತಿದ್ಯಾ? ಹೌದು, ನಾನು ಹುಚ್ಚಾನೆ. ಬಾ. ಯಾಕೆ ಅವಳನ್ನ ಹೀಗೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ?
ಅಲ್ಲ ಅವಳು ಕಾಲೇಜು. ಹೋಗ್ತಿದ್ಲು, ಒಬ್ಳೆ ಹೋಗೋದ್ ಬೇಡ ಅಂತ ನಾನು ಹೇಳ್ಕೊಂಬಂದೆ. ನಾನ್ ರಾಘವ್ ಮಾಮನ್ ಕೇಳ್ದೆ, ಅವ್ನ್ ಬರಲ್ಲ ಅಂತ ಹೇಳ್ದ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀನು ಏನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗೋದಿಲ್ಲ. ನೀನು ಹೋಗ್ಬಾರ್ದು ಅಷ್ಟೇ. ಅಪ್ಪ ಇದು ನನ್ ಲಾಸ್ಟ್ ಎಕ್ಸಾಮ್ ಅಪ್ಪ. ನಿಮ್ಮಪ್ಪನ ಆರ್ಡರ್ ಇದು, ಹೋಗ್ ಕೊಡ್ದು ಅಂದ್ರೆ ಹೋಗ್ ಕೊಡ್ದು. ಅದೇ ನೋಡಿ ಅತ್ತೆ, ಅಪ್ಪ ನನ್ ಲೈಫ್ ಜೊತೆ ಆಟ ಆಡ್ತಿದ್ದಾರೆ. ನೀವಾದ್ರೂ ಹೇಳಿ ಪ್ಲೀಸ್. ಅಕ್ಕ ಪ್ಲೀಸ್, ನೀವ್ಯಾರು ಮಾತಾಡ್ಬೇಡಿ. ಯಾರು ಮಾತಾಡೋ ಹಾಗಿಲ್ಲ. ಯಾಕೆಂದ್ರೆ ನಿನಗೆ ಜೀವ ಕೊಟ್ಟಿರೋನು ನಾನೇ, ನಿನ್ನ ಜೀವನ ರೂಪಿಸ್ತಿರೋನು ನಾನೇ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಅಲ್ಲ, ಅವಳೊಂದ್ 2 ಗಂಟೆ ಎಕ್ಸಾಮ್ ಬರ್ತು ಬಿಟ್ಟು ಬಂದ್ರೆ ಏನಾಗುತ್ತೆ? ಅಕ್ಕ ಅವಳು ಬರೀದೆ ಹೋದ್ರು ಏನು ಆಗಲ್ಲಕ್ಕ. ಈಗ ನೀವು ಪರೀಕ್ಷೆ ಬರೆದ್ರೆ ಮಾತ್ರ ಇವಳನ್ನ ಮದ್ವೆ ಆಗ್ತೀನಿ ಅಂತ ರಾಘವ ಹೇಳಿದಾನ? ಅಲ್ಲ ಕಳ, ಬೇಡ ಅಂತ ಹೇಳೋದಕ್ಕೂ ಒಂದ್ ಕಾರಣ ಇರ್ಬೇಕಲ್ವಾ? ಚಿಕ್ಕಮ್ಮ, ನಿಮ್ಗೆ ಅದೆಲ್ಲ ಏನು ಬೇಕಾಗಿಲ್ಲ. ಅವಳು ಎಕ್ಸಾಮ್ ಹೋಗೋದು ನನ್ಗೆ ಇಷ್ಟ ಇಲ್ಲ, ಸುಮ್ಮನಿರೇ. ಯಾಕೆ ಅವಳು ಓದ್ಕೊಂಡಿಲ್ವಾ? ಚಿಕ್ಕಪ್ಪ, ಈಗಿನ ಕಾಲದ ಹೆಣ್ಮಕ್ಳು ನಮ್ಗಿಂತ ಬುದ್ಧಿವಂತರು. ನಾವ್ ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ಓದಿರ್ತಾರೆ, ಅದೇ ಪ್ರಾಬ್ಲಮ್. ಅಪ್ಪ ಈಗ ನಾನ್ ಏನ್ ಮಾಡ್ಲಿ? ಏನು ಮಾಡೋದು ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ಒಳಗಡೆ ನಡಿ, ಶಾಸ್ತ್ರಕ್ಕೆ ರೆಡಿ ಆಗ್ಬೇಕು. ಅಪ್ಪ ಎಕ್ಸಾಮ್ ಮನೆ ಹಾಳಾಗ ನಡಿಯ. ವಸುಧಾನ ಕಾಲೇಜ್ ಹತ್ರ ಡ್ರಾಪ್ ಮಾಡಕ್ ನಾನು ಬರಲ್ಲ ಅಂತ ಏನಾದ್ರು ಹೇಳಿದ್ದೇನೆ? ಇಲ್ಲ ದೊಡ್ಡಮ್ಮ, ನಾನು ಆ ರೀತಿ ಏನು ಹೇಳೇ ಇಲ್ಲ. ಇಷ್ಟಕ್ಕೂ ವಸುಧಾ ನನ್ನ ಹತ್ರ ಅದನ್ನೇನು ಕೇಳಿಲ್ಲ. ಆಯ್ತು, ನಿನಗ್ ಸುಳ್ಳು ಹೇಳಕ್ ಬರುತ್ತಾ ರಾಘವ? ಈ ಪ್ರಶ್ನೆಗೆ ಯೋಚನೆ ಮಾಡಿ ಉತ್ತರ ಹೇಳೋ ಅಗತ್ಯ ಇದೆಯಾ? ಇಲ್ಲ ದೊಡ್ಡಮ್ಮ, ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ. ಸುಳ್ಳು ಹೇಳಿಲ್ಲ ಅನ್ನೋದು ಸತ್ಯ. ಹಾಗೆ ನೀನ್ ಇಲ್ಲಿ ತನಕ ಸತ್ಯ ಹೇಳ್ಕೊಂಡಿಲ್ಲ ಅನ್ನೋದು ಸತ್ಯ. ನೀವೇನ್ ಮಾತಾಡ್ತಿದ್ರೋ ನನಗೆ ಗೊತ್ತಾಗ್ತಿಲ್ಲ ದೊಡ್ಡಮ್ಮ. ಗೊತ್ತಾದ್ರೂ ನೀನ್ ಅದ್ರ ಬಗ್ಗೆ ಮಾತಾಡೋಲ್ಲ ಅನ್ನೋದು ನನಗ್ ಗೊತ್ತಿದೆ ಕಣ. ಇರೋ ವಿಷಯಗಳನ್ನ ನೀನ್ ಹೇಳ್ಕೊಳ್ದೆ ಇದ್ರು ಕಾಣೋರ್ ಕಣ್ಣಿಗೆ ಅದು ಕಾಣ್ತಾನೆ ಹೋಗುತ್ತೆ. ನನಗೆ ಪ್ರತಿಯೊಂದು ಗೊತ್ತಿದೆ. ನಿನ್ ಕೈ ಮೇಲಿರೋ ಹಚ್ಚೆಯಿಂದ ಹಿಡಿದು ನಿನ್ನ ಮನಸ್ಸಲ್ಲಿರೋ ಆಸೆ ತನಕ ಪ್ರತಿಯೊಂದು ನನಗೆ ಗೊತ್ತಿದೆ ಕಣ. ನಿನ್ನ ಮೊಬೈಲಲ್ಲಿ ಅವಳ ಫೋಟೋನು ನೋಡ್ದೆ. ಅಲ್ಲ ದೊಡ್ಡಮ್ಮ, ಅದು ನೀನ್ ಅದ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ. ನಾನಾಡೋ ಮಾತನ್ನು ಕೇಳು, ಅದ್ರ ಪ್ರಕಾರನೇ ನಡ್ಕೊಂಡು ಹೋಗು. ಅವಳ ಹೆಸರೆತ್ತಕ್ಕೂ ಅಸಹ್ಯ ಆಗತ್ತೆ. ನಿನ್ನೆ ಏನಾಯ್ತು ಅಂತ ನಿನ್ಗೆ ಗೊತ್ತಲ್ಲ, ಅದರಿಂದಾನೇ ಗೊತ್ತಾಗತ್ತೆ ಎಂತ ನಾಚಿ ಕೆಟ್ಟವಳು ಅಂತ. ಅಂಥ ಮನೆ ಹಾಳಿನ ನಿನ್ ಮನ್ಸಲ್ಲಿ ಇಟ್ಕೊಳ್ಳೋಕೆ ನಿನ್ಗೆ ಹೇಗೋ ಮನ್ಸು ಬಂತು? ನೀತಿಗೆಟ್ಟವಳು ಎಲ್ಲೂ ಜಾಗ ಸಿಗ್ಬಾರ್ದು. ಏನು ಮಾಡೋಕ್ಕಾಗಲ್ಲ. ಕೆಲವು ಸಲ ಹುಲಿ ಕೂಡ ಹಸುವಿನ ಮುಖವಾಡ ಹಾಕೊಂಡಿರುತ್ತೆ. ಕೇಶವ ಎಷ್ಟು ಒಳ್ಳೆಯವನಂತ ನಾನೇನು ಹೇಳ್ಬೇಕಾಗಿಲ್ಲ. ಅಂತವನ್ನೇ ಅವಳು ತನ್ನ ಕಡೆ ತಿರ್ಗಿಸ್ಕೊಂಡಿದ್ದಾಳೆ ಅಂದ್ರೆ ಎಂತ ಹೀನ ಹೆಂಗಸಿರ್ಬೇಕು ಅವಳು. ದೊಡ್ಡಮ್ಮ, ಅವಳು ನೀವ್ ನನ್ನನ್ನು ಪ್ರೀತಿಸೋದೇ ನಿಜ ಆದ್ರೆ ಇನ್ ಮುಂದೆ ಯಾವತ್ತೇ ಯಾರೇ ನನ್ನ ಬಗ್ಗೆ ಏನೇ ಮಾತಾಡಿದ್ರು ನೀವ್ ನನ್ನ ಪರವಾಗಿ ಮಾತಾಡ್ಕೂಡ್ದು. ಇದು ನೀವ್ ನನಗೆ ಕೊಡ್ತಿರೋ ಭಾಷೆ, ನನ್ ಮೇಲೆ ಮಾಡ್ತಿರೋ ಆಣೆ. ನೋಡಿದ್ಯಾ, ಅವಳ ಬಗ್ಗೆ ಮಾತಾಡಕ್ಕೆ ನಿನಗ್ ಮನ್ಸು ಬರ್ಬೋದು, ಆದ್ರೆ ಮಾತು ಬರಲ್ಲ. ಗಲೀಜ್ನ ಶ್ರೇಷ್ಠ ಅಂತ ನಾವ್ ಯಾರ ಕಣ್ಗೂ ತೋರ್ಸಕ್ ಆಗೋಲ್ಲ ಕಣ. ಅವಳು ಸರಿ ಇಲ್ಲ ಕಣ. ಅವಳ ಬಗ್ಗೆ ಆಸೆ ಇಟ್ಕೋಬೇಡ ನೀನು, ಮರ್ತ್ಬಿಡು ಅವಳನ್ನ. ನೀನು ಅವಳ ಮನ್ಸಲ್ಲಿ ಇಟ್ಕೊಂಡ್ರೆ ನಾಳೆ ದಿನ ಹಾಳಾಗೋದು ನಿನ್ನ ಜೀವನನೇ. ನೆನ್ಪಿಟ್ಕೋ, ನೀನ್ ಬೆಲೆ ಕೊಡ್ಬೇಕಾಗಿರೋದು ಈ ಮನೆ ಒಗ್ಗಟ್ಟಿಗೆ ರಾಘವ. ಚರಂಡಿ ನೀರ ಯಾರು ತೀರ್ಥ ಅಂದ್ಕೊಳ್ಳಲ್ವೋ? ಹಾಗ ಅಂದ್ಕೊಂಡ್ರೆ ಅದು ಅಂದ್ಕೊಂಡವನ್ ಮುಟ್ಟಾಳ್ತಾನೇ ಹೊರತು ಅದು ಚರಂಡಿ ತಪ್ಪಾಗೋಲ್ಲ. ನಿಮ್ಮತ್ತೆ ವಿಷಯ ತಗೊಂಡಿರೋ ವಿಷಯ ನಿನ್ಗೆ ಗೊತ್ತಿದೆ ರಾಘವ. ಮತ್ತೆ ಅಂತ ಅಚಾತುರ್ಯ ಈ ಮನೇಲಿ ನಡೆಯೋ ಹಾಗೆ ದಾರಿ ಮಾಡ್ಕೊಡ್ಬೇಡ. ನೋಡು,
ಮರ್ಯಾದೆ ಗೌರವ ಎಲ್ಲ ನಿನ್ ಕೈಲಿದೆ ಕಣೋ. ಅದನ್ನ ಉಳಿಸೋದು ನಿನ್ನ ಜವಾಬ್ದಾರಿ. ಅದಕ್ಕೆ ನೀನು ಅವಳನ್ನ ಮರಿಲೇಬೇಕು. ಅವಳನ್ನ ನಿನ್ ಮನಸ್ಸಿನ ಕಿತ್ ಹಾಕ್ಬೇಕು. ಕಿತ್ ಹಾಕ್ತೀನಿ ಅಂತ ನಂಗೆ ಮಾತು ಕೊಡು.